ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಬಿಸಿ ಲೈಫ್ ವಿತ್ ಬೆಂಗಳೂರು. ಇವಾಗ ನೀವೇನು ನೋಡ್ತಾ ಇದ್ದೀರಾ, ಈ ವಿಡಿಯೋ ಬಂದು ಯುಗಾದಿ ಹಬ್ಬದ ದಿವಸದ್ದಾಗಿರುತ್ತೆ. ಸಾರಿ, ನಾನು ವಿಡಿಯೋ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಅಮ್ಮ ಮನೆಗೆ ಊರಿಗೆ ಬಂದಿದ್ದೀವಿ. ಹಾಗಾಗಿ ಇಲ್ಲಿ ಸ್ವಲ್ಪ ಕೆಲಸಗಳು ಜಾಸ್ತಿ. ನಮ್ಮಮ್ಮಗೆ ಸ್ವಲ್ಪ ಹುಷಾರಿಲ್ಲ, ಹಾಗಾಗಿ ಕೆಲಸ ಮಾಡೋದಕ್ಕಾಗ್ತಾ ಇಲ್ಲ. ನಾವೇ ಎಲ್ಲ ಕೆಲಸ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಬ್ಯುಸಿ ಇದ್ದೀನಿ. ಹಾಗಾಗಿ ಅವತ್ತೇ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ. ಎಲ್ಲರಿಗೂ ಕೂಡ ಹ್ಯಾಪಿ ಯುಗಾದಿ. ಸ್ವಲ್ಪ ಲೇಟಾಗಿ ವಿಶ್ ಮಾಡ್ತಾ ಇದ್ದೀನಿ, ಸಾರಿ. ಯುಗಾದಿ ಹಬ್ಬದ ಹಿಂದಿನ ದಿವಸನೇ ನಮ್ಮ ಅಕ್ಕ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿದ್ಲು. ನಾನು ಬಂದಿರಲಿಲ್ಲ, ಯಾಕಂದರೆ ರಿತುಗೆ ಎಕ್ಸಾಮ್ ಇತ್ತು ಅವತ್ತು ಕೂಡ. ಹಾಗಾಗಿ ಅವಳೇ ಬೇಗ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿದ್ಲು. ನಾನು ಬೆಳಗ್ಗೆ ಸ್ನಾನ ಮಾಡಿ ಬೇಳೆ ಬೇಯೋದಕ್ಕೆ ಇಟ್ಟಿದ್ದೀನಿ ಒಬ್ಬಟ್ಟಿಗೆ. ನಮ್ಮಪ್ಪ ದೇವ್ರ ಪೂಜೆ ಮಾಡ್ತಾಯಿದ್ರು. ರಿತುಗೆ ಬಾಡಿಗೆಲ್ಲ ಆಯಿಲ್ ಹಚ್ಬಿಟ್ಟು ಸ್ವಲ್ಪ ಹೊತ್ತು ಬಿಸಿಲಲ್ಲಿರಲಿ ಅಂತ ಮೇಲೆ ಕಳಿಸಿದ್ದೆ. ಮೇಲೆ ಅವನು ನಮ್ಮಪ್ಪದೇನೋ ಅದು ಹೊಲದಲ್ಲೇನೋ ಕೆಲಸ ಮಾಡೋದು ಅದು ಇಟ್ಕೊಂಡು ಓಡಾಡಿಸ್ತಾ ಇದ್ದಾರೆ. ರಿತು ರೋಹಿ ಇಬ್ಬರೂ ಆಯಿಲ್ ಎಲ್ಲ ಹಚ್ಕೊಂಡು ಮನೆ ಮೇಲೆ ಈ ಥರ ಆಟ ಆಡ್ಕೊಳ್ತಾ ಇದ್ರು. ನಾನು ಮತ್ತು ನಮ್ಮಕ್ಕ ಅಡುಗೆ ಕೆಲಸ ಮಾಡ್ತಾಯಿದ್ವಿ. ಇದು ನಮ್ಮೂರಿಂದು ಆಂಜನೇಯ ಸ್ವಾಮಿ ಟೆಂಪಲ್. ಹೊಸ್ದಾಗಿ ಕಟ್ಟಿದ್ದಾರೆ, 2 ವರ್ಷ ಏನೋ ಆಯಿತು ಅಷ್ಟೇ. ತುಂಬ ಚೆನ್ನಾಗಿದೆ. ಇವನು ಧನುಷ್. ಈ ಹಿಂದೆನೂ ಕೂಡ ಆಂಜನೇಯ ಸ್ವಾಮಿ ದೇವಸ್ಥಾನದ್ದು ಒಂದು ಸಣ್ಣ ವಿಡಿಯೋ ಮಾಡಿದ್ದೆ. ಇವತ್ತು ಕೂಡ ಹಬ್ಬ ಅಲ್ವಾ, ಹಾಗಾಗಿ ದೇವಸ್ಥಾನಕ್ಕೆ ಹೋಗಿದ್ವಿ. ಅದನ್ನು ಒಂದು ಚಿಕ್ಕದಾಗಿ ವಿಡಿಯೋ ಮಾಡ್ಕೊಂಡಿದ್ದೀನಿ. ಇದು ನಮ್ಮೂರಿನ ಗ್ರಾಮ ದೇವತೆ ಮಾರಮ್ಮ ದೇವಸ್ಥಾನ. ತುಂಬ ಹಳೆಯ ದೇವಸ್ಥಾನ, ಚೆನ್ನಾಗಿದೆ. ತುಂಬ ಪವರ್ಫುಲ್ ದೇವಸ್ಥಾನ ಅಂತಲೇ ಹೇಳ್ಬೋದು. ಇದು ಆಂಜನೇಯ ಸ್ವಾಮಿ ದೇವಸ್ಥಾನ. ಎಲ್ಲರೂ ಕೂಡ ಇಲ್ಲಿಂದನೇ ದರ್ಶನ ಮಾಡಿಕೊಂಡು ಮಂಗಳಾರತಿ ತಗೋಬಿಡಿ. ಊಟಕ್ಕೆ ಒಬ್ಬಟ್ಟು, ಕಾಯಿ ಹಾಲು, ಕೋಸಂಬರಿ, ಆಲೂಗೆಡ್ಡೆ ಪಲ್ಯ, ಅನ್ನ ಸಾಂಬಾರು. ಸಿಂಪಲ್ಲಾಗಿ ಇಷ್ಟು ಮಾಡಿದ್ವಿ. ಈ ಸಾಂಗ್ ಅಂತೂ ಇನ್ಸ್ಟಾಗ್ರಾಮಲ್ಲಿ ತುಂಬ ಟ್ರೆಂಡಿಂಗ್ ಆಗಿದೆ. ಹಾಗಾಗಿ ರಿತುನದನ್ನು ಈ ಸಾಂಗಿಗೆ ರೀಲ್ಸ್ ಮಾಡ್ತಾಯಿದ್ರು. ನೆಕ್ಸ್ಟ್ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಹಾಗೆಯೇ ನಾವು ಊಟ ಎಲ್ಲ ಮಾಡಿಕೊಂಡು ಎಲ್ಲ ಕೆಲಸ ಮುಗೀತು. ತೋಟ ಹತ್ರ ಹೋಗಿ ಸ್ವಲ್ಪ ಫೋಟೋಸ್ ಎಲ್ಲ ತೆಕ್ಕೊಂಬರೋಣ. ತೋಟ ಹತ್ರ ಹೋಗಿ ತುಂಬ ದಿನ ಆಯಿತು ಅಂತ ನಾನು ಹರ್ಷ ಎಲ್ಲ ರೆಡಿ ಆದ್ವಿ. ನಮ್ಮದು ತೋಟ ಸ್ವಲ್ಪ ದೂರ ಇದೆ, ಹಾಗಾಗಿ ಬೈಕಲ್ಲಿ ನನ್ನ ಹಸ್ಬೆಂಡ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮನ್ನು ಇಳಿಸ್ಬಿಟ್ಟು ರಿತುನ ರೋಹಿನ ಕರ್ಕೊಬರೋದಕ್ಕೆ ಹೋದರು. ನಾವು ಸ್ವಲ್ಪ ದೂರ ನಡ್ಕೊಂಡೇ ಹೋಗ್ತಾ ಇದ್ದೀವಿ.
ಹರ್ಷ ಇಲ್ಲಿಂದನೇ ರೀಲ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡು ನೋಡಿ ಇಬ್ಬರು ಹೇಗೆ ಕಾಣಿಸ್ತಾ ಇದ್ದೀವಿ ಅಂತ. ಯಾವ ಥರ ವಿಡಿಯೋ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ಲು. ಅವಳಿಗೆ ಯಾವ ಥರ ರೀಲ್ಸ್ ಬೇಕೋ ಆ ಥರ ನನಗೆ ಹೇಳ್ಕೊಡ್ತಾ ಇದ್ಲು, ಈ ಥರ ಮಾಡು ಈ ಥರ ಮಾಡಂತ. ಹಾಗಾಗಿ ನಾನು ಮಾಡ್ತಾಯಿದ್ದೆ. Hi, this and that land is mine. Baro. ಈ ಜಮೀನಲ್ಲಿ ಜೋಳ ಹಾಕ್ಸಿದ್ವಿ. ಹಿಂದಿನ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡಿದ್ದೆ. ನೆಕ್ಸ್ಟು ಇದರಲ್ಲಿ ಬಾಳೆ ಹಾಕ್ಸಿದ್ದೀವಿ. ನೋಡಿ ಬಾಳೆ ಬರ್ತಾ ಇದೆ, ಚೆನ್ನಾಗಿ ಬಂದಿದೆ. ಈ ಜಮೀನು ರೋಡ್ ಸೈಡ್ ಇರೋದ್ರಿಂದ ಯಾವುದೋ ಹಸು ಸ್ವಲ್ಪ ಬಾಳೆ ಗಿಡ ತಿನ್ಕೊಬಿಟ್ಟಿದೆ. ಇದು ಹರಳು, ಸಾಮಾನ್ಯ ಹಳ್ಳಿಯವ್ರಿಗೆಲ್ಲ ಗೊತ್ತೇ ಇರುತ್ತೆ. ಕ್ಯಾಸ್ಟ್ರೋಲ್ ಆಯಿಲ್ ಬರುತ್ತಲ್ಲ, ಇದರಿಂದನೇ ಬರೋದು. ನನಗಂತೂ ನಮ್ಮ ತೋಟ ಹತ್ರ ಹೋಗೋದು ಅಂದರೆ ತುಂಬ ಖುಷಿ ಕೊಡುತ್ತೆ. ಬಟ್ ಯಾವಾಗಲೂ ಬಂದಾಗೆಲ್ಲ ಹೋಗೋದಕ್ಕಾಗಲ್ಲ. ಹರ್ಷ ಅಂತೂ ರೆಡಿಯಾಗಿದ್ದೀನಿ ಅಂತ ಫುಲ್ ವಿಡಿಯೋಸು ಫೋಟೋಸು ತೆಗಿಯೋದ್ರಲ್ಲಿ ತುಂಬ ಬ್ಯುಸಿ ಇದ್ಲು. ಫೋಟೋ ಅಲ್ಲ ವಿಡಿಯೋ, ಹಿಂಸೆ ಕೊಡ್ತಾವಳೆ ನನಗೆ ಯಾವಾಗಲಿಂದ. ವಿಡಿಯೋ ತೆಕ್ಕೊಡು ಅಂತ. ನನ್ನ ಫೋಟೋ ತೆಗಿಯೋಕ್ಕೂ ಬಿಡ್ತಾ ಇಲ್ಲ. ಇವಾಗ ಏನು ಮಾಡಬೇಕು? ನಂದು ಇದೆ, ನನ್ನ ಮೆಹಂದಿ ನಾನೇ ಹಾಕಿರೋದು. ನಂದು ನನ್ನ ಮಗ ಹಾಕಿರೋದು. ಏನು ಚೆನ್ನಾಗಿಲ್ಲ ಡಬ್. ನೈಟ್ ಹರ್ಷ ಮೆಹಂದಿ ಹಾಕ್ಕೊಳ್ತಾ ಇದ್ದಾಳೆ ಅಂತ ರಿತು ನನಗೂ ಮೆಹಂದಿ ಹಾಕ್ತಾ ಇದ್ದ. ನೋಡಿ ಯಾವ ಥರ ಬಂದಿದೆ ಬಾಳೆ ಗಿಡ ಅಂತ, ತುಂಬ ಚೆನ್ನಾಗಿ ಬಂದಿದೆ. ನಾನೇ ಹತ್ರ ಬರ್ತೀನಿ. ಹಾಯ್ ಫ್ರೆಂಡ್ಸ್, ದಿಸ್ ಈಸ್ ಮೈ ಲ್ಯಾಂಡ್. ಎಲ್ಲರೂ ಹಾಯ್ ಹೇಳಿ. ಹಾಯ್ ಹೇಳ್ರಿ. ನನ್ನ ಮದುವೆ ಆದಮೇಲೆ ಈ ಜಮೀನು ನನ್ನ ಹಸ್ಬೆಂಡ್ ತೊಗೊಂಡಿರೋದು. ಇಲ್ಲಿ ಬಂದರೆ ಏನೋ ಒಂಥರ ನೆಮ್ಮದಿ, ತುಂಬ ಖುಷಿ ಕೊಡುತ್ತೆ. ಹಾಗಾಗಿ ಊರಿಗೆ ಹೋದಾಗೆಲ್ಲ ಹೋಗೋಕ್ಕಾಗಿಲ್ಲ ಅಂದ್ರೂ ಟೈಮ್ ಸಿಕ್ತಾಗಾದರೂ ಹೋಗ್ತಾ ಇರ್ತೀವಿ. This is my land, my wish and my dream. ಇದೇ ಜಮೀನಲ್ಲಿ ಒಂದು ಬಾವಿ ಇದೆ. ಬಾವಿ ಒಳಗಡೆ ಬೋರ್ವೆಲ್ ಇದೆ, ನೋಡ್ತಾ ಇರ್ಬೋದು. ನೀರು ಎಷ್ಟು ಮೇಲೇನೆ ಇದೆ ಅಂತ. ನಾನು ಹಿಂದೆ ಒಂದು ವಿಡಿಯೋ ಮಾಡಿದ್ದೆ, ಅದರಲ್ಲಂತೂ ಫುಲ್ಲು ಮೇಲೇನೆ ಇತ್ತು. ಈಗ ಸ್ವಲ್ಪ ಒಳಗಡೆ ಹೋಗಿದೆ. ಹಾಗೇನೆ ಸ್ವಲ್ಪ ವಿಡಿಯೋ ಶೂಟ್ ಮಾಡಿದ್ವಿ. ನೀನು ಹೇಳು, ಅಲ್ಲಿ ನವಿಲಿಲ್ಲ, ಇಲ್ಲೇ ಕೂತು.
ದೂರದಲ್ಲೆಲ್ಲೋ ನವಿಲು ಕೂಗ್ತಾ ಇತ್ತು, ಹಾಗಾಗಿ ಇವರೇನೆ ನವಿಲ್ ಥರ ಎಲ್ಲರೂ ಕೂಗ್ತಾ ಇದ್ರು ಹತ್ರ ಬರಲಿ ಅಂತ. ಇವಾಗ ಹಿಂಗೊಂದು ಬಾ ಹಿಂಗೆ ತೆಗಿ ಇವಾಗ. ಸೀತಾ ನೋಡಿ ಅವಳ ಕೆಲಸ, ಅವಳ ಫೋಟೋಶೂಟ್ ಎಲ್ಲ ಮಾಡೋ ತನಕ ಚೆನ್ನಾಗಿ ತೆಗೆಸ್ಕೊಡ್ತಾ ಇದ್ಲು. ಇವಾಗ ನೋಡಿ ಫೋಟೋಶೂಟ್ ಆಯಿತಾ? ವಿಡಿಯೋ ಶೂಟು ಆಗಿದೆ ಚೆನ್ನಾಗಿ. ಹೆಂಗೆ ಸೀತಾ? ರಿತು ಬಟ್ಟೆಗೆಲ್ಲ ಆಗುತ್ತೆ ಬಾಮ್ಮ. ಮನೆ ಇಷ್ಟು ಚಿಕ್ಕದಾಗಿದೆ ನೋಡಿ, ಪುಟ್ಟು ಬಾಳೆ. ಹಾಳು ಮಾಡಬೇಡ ನೋಡಿ ಈಗ. ಇನ್ನೂ ಫೋಟೋಶೂಟು ವಿಡಿಯೋ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಹೋಲಿ ದಿನ ಎಕ್ಸಾಮ್ ಇತ್ತು, ಹಾಗಾಗಿ ಇವರು ಹೋಲಿ ಆಡಿರಲಿಲ್ಲ. ಹಾಗಾಗಿ ಹಬ್ಬದ ದಿನವೇ ಇವರು ಹೋಲಿ ಆಡ್ಕೊಳ್ತಾ ಇದ್ದಾರೆ. ಇವ್ರು 3 ಜನನೇ ಒಬ್ರಿಗೊಬ್ರೆ ಹಾಕ್ಕೊಳ್ತಾ ಇದ್ರು. ಎಲ್ಲರೂ ಒಂದು ಪೋಸ್ ಕೊಡ್ರಿ ಅಂತ ನಾನು ಹೇಳಿದೆ. ನೋಡಿ ಯಾವ ಥರ ಬಂದು ಪೋಸ್ ಕೊಡ್ತಾ ಇದ್ದಾರೆ. ಇವರೆಲ್ಲರೂ ಹೋಲಿ ಹಾಕ್ಕೊಂಡು ಆಟ ಆಡ್ತಾ ಇದ್ರೆ ಹರ್ಷದ್ ಇನ್ನೂ ಫೋಟೋಶೂಟ್ ಮುಗ್ದಿರಲಿಲ್ಲ. ಫೋಟೋಸ್ ತೆಕ್ಕೊಡು, ವಿಡಿಯೋಸ್ ತೆಕ್ಕೊಡು ಅಂತ ಹೇಳ್ತಾನೆ ಇದ್ಲು. ಅಕ್ಕನ ಮೈಗೆಲ್ಲ ಹಾಕ್ತೀನಿ ನೋಡ್ಕ. ಸಂಜೆ ಮೇಲೆ ಹೋಗಿರೋದ್ರಿಂದ ಸನ್ಸೆಟ್ ಆಗ್ತಾ ಇತ್ತು. ನೋಡ್ತಾ ಇರ್ಬೋದು, ಸೂರ್ಯ ಅಂತೂ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು. ಇವರೆಲ್ಲ ನಮ್ಮ ಅಕ್ಕಪಕ್ಕದ ಮನೆಯವರು. ನಮ್ಮ ಆಂಟಿ ಮನೆ ಹತ್ರ ಹೋಗಿ ಕೂತಿದ್ವಿ, ಅವರು ಕೂತಿದ್ರು, ಎಲ್ಲ ಮಾತಾಡ್ಕೊಂಡು ಕೂತಿದ್ರು. ಹಬ್ಬ ಎಲ್ಲ ಹೇಗಾಯಿತು, ಏನು ಮಾಡಿದ್ವಿ ಅಂತ ಎಲ್ಲರೂ. ಈ ಥರ ಎಲ್ಲ ಟೈಮ್ ಸಿಗೋದು ಹಳ್ಳಿನಲ್ಲಿ ಮಾತ್ರ ಅನಿಸುತ್ತೆ. ಹಾಗಾಗಿ ಹಳ್ಳಿ ಜೀವನ ತುಂಬ ಚೆನ್ನಾಗಿರುತ್ತೆ. ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದರೆ ಬ್ಯುಸಿ ಲೈಫ್ ವಿತ್ ಬೆಂಗಳೂರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಎಲ್ಲರೂ ಕೂಡ ಬ್ಯುಸಿ ಲೈಫ್ ವಿತ್ ಬೆಂಗಳೂರು ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್